ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. 26ನೇ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ನಮ್ಮೊಂದಿಗೆ ಭಾರತೀಯ ಜನತಾ ಪಾರ್ಟಿಯ ಬಳ್ಳಾರಿ ಜಿಲ್ಲಾ ಘಟಕ ನಮ್ಮೊಟ್ಟಿಗಿದೆ. ಹಾಗೆಯೇ ಹಲವಾರು ಮಹಾನಗರ ಪಾಲಿಕೆ ಸದಸ್ಯರುಗಳು, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಮೋಕಾ ಅವರು, ಹಾಗೆಯೇ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೊಂದಿಗೆ ಗುರುರಾಮ್ ವೆಂಕಟರಮಣ ಅವರು ಎಲ್ಲರೂ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಇವತ್ತಿನ ಕಾರ್ಗಿಲ್ ವಿಜಯ್ ದಿವಸ್ನ ಶುಭಾಶಯಗಳನ್ನು ನಮ್ಮೊಂದಿಗೆ ಸಮರ್ಪಿಸ್ತಾರೆ. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಮೋಕಾ ಅವರು ನ್ಯೂಸ್ ಟ್ಯಾಗ್ ಕನ್ನಡದೊಂದಿಗೆ ಮಾತಾಡ್ತಾರೆ. ಇವತ್ತು ಕಾರ್ಗಿಲ್ ವಿಜಯೋತ್ಸವ ಇದು ವಿಜಯೋತ್ಸವ ಬಹಳ ಸಂಭ್ರಮದ ದಿನಾಚರಣೆ. ಪ್ರತಿಯೊಬ್ಬ ಭಾರತೀಯನು ಸಂತೋಷದಿಂದ ಉತ್ಸವವನ್ನು 26 ವರ್ಷಗಳ ಹಿಂದೆ ನಡೆದಂಥ ಈ ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಸಂತೋಷ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ರಿಗೂ ಗೊತ್ತಿರಲಿ, ಪಾಕಿಸ್ತಾನ ಸುಮಾರು 3 ಬಾರಿ 4 ಬಾರಿ ಯುದ್ಧಗಳನ್ನು ಸಾರಿದರೂ ಕೂಡ ಅದಕ್ಕೆ ತಕ್ಕ ಪಾಠ ಕಲಿಸಿರುವಂಥ ನಮ್ಮ ಸೈನಿಕರಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತೇಳಿದ್ರೆ, ಕಾರ್ಗಿಲ್ ಸಂದರ್ಭದ ಯುದ್ಧದಲ್ಲಿ ಕಾಲು ಕೆರೆದು ಜಗಳಕ್ಕೆ ಬರೋದು ಅಂತ ಹೇಳ್ತಾರೆ ನಮ್ಮ ಬಳ್ಳಾರಿಯ ಭಾಷೆಯಲ್ಲಿ ಹೇಳೋದಾದರೆ. ಅಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸೈನಿಕರು ಏಕಾಏಕಿ ಭಾರತವನ್ನು ಗಡಿಭಾಗವನ್ನು ದಾಟಿ ಕಾರ್ಗಿಲ್ ಹತ್ತತ್ರದಲ್ಲಿ 200 ಮೀಟರಷ್ಟು ಒಳಗಡೆ ಬಂದಿದ್ದಕ್ಕೆ ನಮ್ಮ ಭಾರತೀಯ ಸೈನಿಕರು ತಕ್ಕ ಉತ್ತರವನ್ನು ಕೊಟ್ಟರು. ಆ ತಕ್ಕ ಉತ್ತರವನ್ನು ಕೊಡೋದಲ್ಲದೆ ಅಂಥ ಚಳಿಯ ಮಂಚುಗಡ್ಡೆಗಳ ಮಧ್ಯೆ ಯುದ್ಧ ಮಾಡಿದರೂ ಕೂಡ ನಮ್ಮ ಸೈನಿಕರು ವಿಜಯವನ್ನು ಪ್ರಾಪ್ತಿ ತಂದುಕೊಟ್ರು. ನಿಮಗೆ ಗೊತ್ತಿರಲಿ, ಇಡೀ ಭಾರತದ ಸೈನಿಕರು 250ರಿಂದ 300 ತನಕ ಸೈನಿಕರು ಈ ಕಡೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ. ಆದರೆ ಪಾಕಿಸ್ತಾನದಲ್ಲಿ ಆ ಕಡೆ 4,000 ಹತ್ತತ್ರ ಸೈನಿಕರನ್ನ ಸೆದೆಬಡಿಯುವಂಥ ಕಾರ್ಯವನ್ನು ನಮ್ಮ ಭಾರತದ ಸೈನಿಕರು ಮಾಡಿದ್ದಾರೆ. ಹಾಗಾಗಿ ಇಂಥ ಯುದ್ಧ ಕಾಲದ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಯಾವ ಭಾಗದಲ್ಲಿ 1 ಇಂಚು ಜಾಗವನ್ನು ಬಿಡದೇನೆ ಭಾರತ ಪತಾಕೆಯನ್ನು ಮತ್ತು ಭಾರತದ ರಾಷ್ಟ್ರಧ್ವಜನ ನಾವೇನಲ್ಲ ಕಾರ್ಗಿಲ್ ಇದ್ರ ಮೇಲೆ ಏನು ಹಾಕಿ ನಾವು ಆ ಒಂದು ಬೆಟ್ಟದ ಮೇಲೆ, ಇವತ್ತಿಗೂ ಐತಿಹಾಸಿಕ ಆದಂಥ ಯುದ್ಧಗಳಲ್ಲಿ ಇದು ಒಂದು ಅನ್ನೋದನ್ನು ನಾವು ಸಂತೋಷದಿಂದ ಇವತ್ತು ಎಲ್ಲರೂ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಭ್ರಮಾಚರಣೆ ಇಡೀ ಭಾರತೀಯರಿಗೆ ಇದೊಂದು ವಿಜಯೋತ್ಸವ ಅಂತೇಳಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.